ಶರಣಾಮೃತ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಇವತ್ತು ಮಂಗಳವಾರ, ನಮ್ಮ ವೀರಭದ್ರೇಶ್ವರ ನಮ್ಮ ಮನೆ ದೇವ್ರ ವಾರ. ರೊಟ್ಟಿ ಮಾಡ್ತೀವಿ, ಆದ್ರೂ ಕಡಿಮೆ ಅದು ನಮ್ಮ ಮಗನಿಗೆ ನಡೆಯಲ್ಲ ಅಂತ ಹೇಳಿ ಮಾಡ್ತೀವಿ. ಹೆಚ್ಚನ ಚಪಾತಿ ಮಾಡ್ತೀವಿ. ನಮ್ಮ ವೀರಭದ್ರೇಶ್ವರ ನಮ್ಮ ಮನೆ ದೇವ್ರ ವಾರ ರೀ, ಅದ್ರ ಸಲಾಗಿ ಪಾಲಿಸ್ತೀವಿ, ವಾರ ಪಾಲಿಸ್ತೀವಿ. ಅದಕ್ಕ ಇವತ್ತು ಚಪಾತಿನೇ ತೋರ್ಸಿವ್ ನೋಡ್ರಿ. ಅದ್ರ ಸಲಾಗಿ ರೊಟ್ಟಿ ಸಂಜಿಗೆ ಮಾಡ್ತೀವಿ, ಅವೆಲ್ಲ ಸ್ವಲ್ಪ ಮಾಡ್ತೇವ್ರಿ, 1-2 ಮಾಡಿದ್ರ ಅದು ಬೇಕಂದ್ರ ಮಾಡ್ತೀವಿ, ಇಲ್ದ್ರ ಮಾಡಲ್ಲ. ಅದಕ್ಕ ಇವತ್ತಿನ ಪಲ್ಯ ಬೀನ್ಸು ಮತ್ತು ಆಲೂಗಡ್ಡಿ ಚಪಾತಿ. ಆಲೂಗಡ್ಡಿ ಪಲ್ಯ ನಮ್ಮ ಮೊಮ್ಮಗ ಭಾಳ ಇಷ್ಟಪಡ್ತಾನ್ರಿ, ಸಣ್ಣ ಮೊಮ್ಮಗ. ಅದ್ರ ಸಲಾಗಿ ಅವನ ಸಲಾಗಿ ಸ್ವಲ್ಪ ಮಾಡೀವಿ. ಅದು ಕುದಿಸಿ ಮಾಡಿಲ್ಲ, ಹಂಗೆ ಹೋಳಿ ಮಾಡ್ತೇವ್ರಿ. ಹಂಗೆ ಹೋಳಿ ಮಾಡ್ತೇವೆ. ಅದು ಭಾಳ ಇಷ್ಟಪಟ್ಟು ಊಟ ಮಾಡ್ತಾನ್ರಿ ಅವ. ಅದ ಹಂಗೆ ಭಾಳ ಚಲೋ ಆತದ್ರಿ. ಅದನ್ನು ಸ್ವಲ್ಪ ಖಾರ ಉಪ್ಪು ಎಲ್ಲ ಚಂದ ಹಾಕಿ ಒಗ್ಗರಣೆ ಚಂದ ಹಾಕ್ರಿ ಚಲೋ ಆತದ್ರಿ, ಚಲೋ ಆಗ್ತದ. ಅದು ಪಲ್ಯ ಅವನೇ ಊಟ ಮಾಡ್ತಾನ್ರಿ ಹೆಚ್ಚ. ನಾವು ಮಾಡ್ತೀವಿ ಬಿಡ್ರಿ ಕಡಿಮೆ. ರೊಟ್ಟಿನೂ ಚಲೋ ಆಗ್ತದ್ರಿ. ಅದು ಚಪಾತಿಕಿನ ರೊಟ್ಟಿಗೆ ಚಲೋ ಆಗ್ತದ್ರಿ. ಚಲೋ ಎಲ್ಲ ಹಾಕಿ ಮಾಡಿದ್ರೆ ಚಲೋ ಆಗ್ತದ. ಸ್ವಲ್ಪ ಶೇಂಗಾದ ಪುಡಿ, ಉಳ್ಳಾಗಡ್ಡಿ, ಎಣ್ಣೆ ಅದು ಇಟ್ಟು ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ಖಾರ ಉಪ್ಪು ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕ್ಬೇಕ್ರಿ. ಎಲ್ಲ ಹಾಕಿದ್ರ ಚಲೋ ಆತದ ಪಲ್ಯ, ಚಲೋ ಆತದ್ರಿ ಅದನ್ನು. ಆಮೇಲೆ ಬೀನ್ಸ್ ಪಲ್ಯ ರೀ, ಎಳಿ ಇರ್ಬೇಕು ನೋಡ್ರಿ. ಬೀನ್ಸ್ ಎಳಿ ನೋಡ್ತಾ ಇರ್ಬೇಕು. ಎಳಿ ಇದ್ದು ಅಂದ್ರ ಚಂದ ಸೋಸ್ಬೇಕ್ರಿ. ಅದೆಲ್ಲ ಸೋಸಿ ಇದು ಎಲ್ಲ ತೆಗಿಬೇಕು. ಅದು ಸೈಡಿಂದ ಇದು ಬರ್ತದಲ್ಲ, ಎಳಿ ಬಂದಂಗ ಬರ್ತದ. ಇಲ್ದ್ರ ಪಲ್ಯದಾಗ ಬಾಯಾಗ ಬರ್ತದ್ರಿ. ಇಲ್ದ್ರ ಸೋಸ್ಬೇಕು. ಸೋಸಿ ಅದು ಎಲ್ಲ ಹೆಚ್ಚಿ ಹಿಂಗ್ ಸಣ್ಣ ಹೆಚ್ಚರ್ ಭಾಳ ಚಲೋ ರೀ. ಅದೆಲ್ಲ ಹಂಗ್ ಮಾಡಿ ಅದು ಒಗ್ಗರಣೆಗೆ ಇಡ್ಬೇಕ್ರಿ. ಒಲಿ ಮೇಲ ಎಣ್ಣೆ ಅದು ಇಟ್ಟು ಸಾಸ್ವಿ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಅದು ಹಾಕಿ ಚಂದ ಖಾರ ಉಪ್ಪು ಎಲ್ಲ ಹಾಕಿ ಹಂಗೆ ಫ್ರೈ ಮಾಡಿದಂಗ ಮಾಡ್ಬೇಕ್ರಿ. ಸ್ವಲ್ಪ ಮಾಡಿ ನೀರ್ ಹಾಕ್ಬೇಕ್ರಿ ಸ್ವಲ್ಪ. ಭಾಳ ಎಳಿ ಇದ್ರೇನ್ ಭಾಳ ಬೈಸೋದತ್ತಲ್ರಿ. ಎಳಿ ಇರ್ಲಾರ್ದ್ರೆ ಜಾಸ್ತಿ ಇದು ಅದು. ಸ್ವಲ್ಪ ಎಳಿ ಇದ್ದು ಅಂದ್ರ ಚಂದ ಕುದೀತರಿ. ಸ್ವಲ್ಪ ಕುದೀತಂತಂದ್ರ ಶೇಂಗಾದ ಪುಡಿ ಹಾಕಿ ಸ್ವಲ್ಪ ಮುಚ್ಚಿಡ್ಬೇಕ್ರಿ. ಮುಚ್ಚಿಟ್ರೆ ಸ್ವಲ್ಪ ಕುದಿಬೇಕ್ರಿ. ಅದು ಶೇಂಗಾದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಕುದೀತು ಅಂತಂದ್ರ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗ ಆತದ ನೋಡ್ರಿ ನೀವು. ಅದು ಎಣ್ಣೆ ಬಿಟ್ಕೊಂಡಂಗ ಆಯ್ತಂದ್ರಿ ಪಲ್ಯ ಟೇಸ್ಟ್ ಆತದ್ರಿ. ಮುಚ್ಚಿಡ್ಬೇಕ್ರಿ ಸ್ವಲ್ಪ ಸಣ್ಣ ಉರಿ ಮೇಲ. ಅದು ಶೇಂಗಾದ ಪುಡಿ ಹಾಕಿದ್ಮೇಲೆ ಹಿಂಗೆ ಎಣ್ಣೆ ಬಿಟ್ಟಂಗ ಆತದ್ರಿ. ಎಣ್ಣೆ ಬಿಟ್ಟಂಗ ಆದ್ಮೇಲೆ ಆರಿಸ್ಬಿಟ್ಟು ಸ್ವಲ್ಪ ಹಂಗೆ ಒಲಿ ಮೇಲೆ ಇಡ್ಬೇಕ್ರಿ. ಹಿಂದಿಂದ ಎಲ್ಲ ತಿರುವಿ ಊಟಕ್ಕೆ ಬಳಸ್ಕೋಬೇಕ್ರಿ. ಭಾಳ ಚಲೋ ಆಗ್ತದ್ರಿ ಪಲ್ಯ. ನೋಡ್ರಿ ನೀವು, ಮಾಡಿ ನೋಡ್ರಿ. ವಿಡಿಯೋ ನೋಡಿ ಮಾಡಿ ನೋಡ್ರಿ. ಆಮೇಲೆ ಚಪಾತಿ ರೀ, ರಾತ್ರಿ ಹಿಟ್ಟು ನಾದಿಡ್ತೀವ್ರಿ. ರಾತ್ರಿ ನಾದಿ ಫ್ರಿಜ್ನಾಗ ಇಡ್ತೀವಿ, ನೆನಿತದ. ಬೆಳಿಗ್ಗೆ ಮಾಡ್ತೀವ್ರಿ. ಚಪಾತಿ ಮೃದು ಆತಾವ ನೋಡ್ರಿ ನೀವು. ಅದು ಸ್ವಲ್ಪ ಉಪ್ಪು ಹಾಕಿ ನಾದಿಡ್ಬೇಕ್ರಿ. ನಾದಿಟ್ಟ ಚಲೋ ಇರ್ತದ್ರಿ. ಎಲಿಗೆರೆ ಹೋಗೋದಿದ್ರ, ಹುಡುಗರು ಕಾಲೇಜ್ಗೆ ಹೋಗೋದಿದ್ರ ಸರಳ ಆತದ್ರಿ. ಎಲ್ರ ಹಂಗೆ ನಾದಣ ಹಿಟ್ಟ ನೆನೆಯಲ್ಲಲ್ರಿ, ಚಪಾತಿ ಚಂದ ಆಗಲ್ರಿ. ಇದ್ 4 ಪದರ ಮಾಡಿ ಮಾಡ್ತೇವ್ರಿ. ಚಲೋ ಆತಾವ್ರಿ. ಉಬ್ಬತಾವ ಚಪಾತಿ ಉಬ್ಬುದಂದ್ರೆ ಟೇಸ್ಟಿ ಬರ್ತಾವ್ರಿ. ಇಲ್ದ್ರ ಚಲೋ ಹತ್ತಲ್ಲ. ಉಬ್ಬತಾವ್ರಿ. ನಮ್ಮ ಮನೆಗಿನ ಚಪಾತಿ ಒಂದೊಂದು ಉಬ್ಬಿವೇ ಇರ್ತಾವ್ರಿ. ಅವು ಉಬ್ಬಿಸಿ ಮಾಡ್ತೇವ್ರಿ. ಅದು ಮೊಮ್ಮಗಳು ಚಪಾತಿನೇ ಊಟ ಮಾಡ್ತಾರ್ರಿ. ಇಬ್ರು ಅವ್ರ ರೊಟ್ಟಿ ಊಟ ಮಾಡಲ್ಲ. ನಮ್ ದೊಡ್ಡ ಮಗನಿಗೆ ರೊಟ್ಟಿ ಬೇಕ್ರಿ. ರೊಟ್ಟಿ ಇಲ್ದ್ರ ಊಟ ಮಾಡಲ್ರಿ ಅವ. ಕಡಕ್ ರೊಟ್ಟಿ ಇರ್ತಾವ್ರಿ, ಕಡಕ್ ರೊಟ್ಟಿ ಪಲ್ಯ ಇದು ಶೇಂಗಾ ಚಟ್ನಿ ಮೊಸರು ಇದು ಹಾಕೊಂಡ್ ಊಟ ಮಾಡ್ತಾನ್ರಿ ಅವ. ಚಪಾತಿನೇ ಮಾಡಿದ್ವಿ ಅಂದ್ರ ಕಡಕ್ ರೊಟ್ಟಿ ಇರ್ತಾವಲ್ರಿ, ಕಡಕ್ ರೊಟ್ಟಿ ಊಟ ಮಾಡ್ತಾನ್ರಿ ಅವ. ಚಪಾತಿ ಉಣಲ್ರಿ ಹೆಚ್ಚ. ಇವ ಸಣ್ಣ ಮಗ ಊಟ ಮಾಡ್ತಾನ್ರಿ. ಅವನು ಡೈಲಿ ಚಪಾತಿನೇ ಬೇಕು ಅವನಿಗೂ. ರೊಟ್ಟಿ ಊಟ ಮಾಡ್ತಾನ ಭಾಳ ಕಡಿಮ್ರಿ. ಬಿಸಿವು ಮಾಡ್ಲಕತ್ತೀವಿ ಅಂತಂದ್ರ ಬಿಸಿ ಇದ್ರು ಊಟ ಮಾಡ್ತಾನ್ರಿ. ಆರಿ ಉದ್ದದು ಉಣಲ್ಲ. ಕಡಕ್ ರೊಟ್ಟಿನೂ ಉಣಲ್ರಿ ಅವ. ಅದಕ್ಕ ಭಾಳ ಚಲೋ ಅದಾವ ನಮ್ಮ ಉತ್ತರ ಕರ್ನಾಟಕ. ನಾವು ಎಲ್ಲರೂ ನಮ್ಮ ಮನೆಯವ್ರನು ಧನ್ಯವಾದಗಳು.